ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಚೀನಾದಲ್ಲಿ ಒಂದು ಚೂಚು ಅನ್ನುವಂಥ ಒಂದು ಆಟ ಆಡ್ತಾ ಇದ್ರು. ಚೂಚು ಅಂತ ಕರೀತಿದ್ರು ಅದನ್ನು. ಏನಿದು ಚೂಚು ಆಟ? ಅಲ್ಲಿ ಏನು ಮಾಡಲಾಗ್ತಿತ್ತು ಅಂತ ಹೇಳಿದ್ರೆ, ಒಂದು ಚರ್ಮದ ಚೆಂಡು, ಆ ಚರ್ಮದ ಚೆಂಡಿಗೆ ಈ ರೇಷ್ಮೆ ನೂಲಿರುತ್ತಲ್ಲ, ಆ ರೇಷ್ಮೆ ನೂಲನ್ನು ಬಿಗಿದು 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 ಆ ಚೆಂಡಿನ ಆಟವನ್ನು ಅಲ್ಲಿ ಆಟ ಆಡ್ತಾ ಇರ್ತಿದ್ರು. ಅಲ್ಲಿಯ ಸೈನಿಕರು ಅದನ್ನು ಆಟ ಆಡ್ತಾ ಇದ್ರು. ಅದಾದ ನಂತರ 12ನೇ ಶತಮಾನಕ್ಕೆ ಇದು ಇಂಗ್ಲೆಂಡಿಗೆ ಬರುತ್ತೆ. ಇಂಗ್ಲೆಂಡಿಗೆ ಒಂದೇನಾಯಿತು, ಅಲ್ಲಿಯ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಎಲ್ಲರೂ ಕೂಡ ಈ ಬಾಲನ್ನು ತೆಗೆದುಕೊಂಡು, ಫುಟ್ಬಾಲ್ ಅಂದರೆ ಬಾಲಿನ ರೂಪದ ಒಂದು ರೂಪವನ್ನು ತೆಗೆದುಕೊಂಡು ಹಳ್ಳಿಗಳಲ್ಲಿ ಆಟ ಆಡ್ತಾ ಇದ್ರು. ಇದು ಕೇವಲ ಆಟಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಇಲ್ಲಿ ಹೆಂಗೆ ಆಗ್ತಿತ್ತು ಅಂತೇಳಿದರೆ, ಅನೇಕ ಜನ ಇದಕ್ಕಾಗಿಯೇ ಹೊಡೆದಾಡ್ಕೊಡ್ತಾ ಇದ್ರು, ಕುಸ್ತಿಗಳಾಗ್ತಾ ಇತ್ತು, ಫೈಟ್ಗಳಾಗ್ತಾ ಇತ್ತು. ಇದರ ಭಾಗವಾಗಿ ಅನೇಕ ಜನ ಇಂಗ್ಲೆಂಡ್ನಲ್ಲಿ 12ನೇ ಶತಮಾನದಲ್ಲಿ ಮೃತಪಡೋದಕ್ಕೂ ಕೂಡ ಶುರುವಾಗ್ಬಿಡ್ತು. ಅನೇಕ ಸಾವು ನೋವುಗಳಾಯಿತು ಈ ಆಟದಿಂದ 12ನೇ ಶತಮಾನದಲ್ಲಿ. ಹೀಗಾಗಿ ಅಲ್ಲಿಯ ಮೇಯರ್ ಈ ಆಟವನ್ನು ನಿರ್ಬಂಧ ಹೇರಿಬಿಟ್ರು, ಬಂದ್ ಮಾಡಿಬಿಟ್ರು. ಅದಾದ ನಂತರ 1930ರ ಆಸುಪಾಸಿಗೆ, ಅದಕ್ಕಿಂತ 1800 ಚಿಲ್ಲರೆ ಈ ಇಸ್ವಿಗಳಲ್ಲಿ ವರ್ಲ್ಡ್ ಕಪ್ಪಿನ ಪ್ರಚಲತೆ ಜಾಸ್ತಿ ಆಗ್ತಾ ಹೋಗ್ತೋಯ್ತು. ಇದಕ್ಕಾಗಿ ಕೆಲವೊಂದಿಷ್ಟು ನಿಯಮಗಳನ್ನು ಕೂಡ ತರಲಾಯಿತು. ಈ ಹಿಂದೆ ಕೈ ಮತ್ತು ಕಾಲು ಎರಡರಿಂದಲೂ, ಅಂದರೆ 12ನೇ ಶತಮಾನದಲ್ಲಿ ಎರಡು ಬಗೆಯಿಂದಲೂ ಕೂಡ ಬಾಲನ್ನು ಮುಟ್ಟೋದಕ್ಕೆ ಅವಕಾಶ ಇತ್ತು. ಆದರೆ ಯಾವಾಗ ಆಧುನಿಕ ಫುಟ್ಬಾಲ್ ಎಲ್ಲ ಶುರುವಾಯ್ತಲ್ಲ, ಅವತ್ತಿನಿಂದ ಇದಕ್ಕೊಂದು ರೂಪುರೇಷೆಯನ್ನು ಕೊಟ್ಟು 1930ರಿಂದ ಈ ವರ್ಲ್ಡ್ ಕಪ್ ಅನ್ನೋದು ಶುರುವಾಯಿತು. ಇಲ್ಲಿಗೆ ಬಂದು ನಾವು ನಿಂತಿದ್ದೀವಿ. 2026ರ ಫಿಫಾ ವರ್ಲ್ಡ್ ಕಪ್ ಇವತ್ತಿನಿಂದ ಶುರುವಾಗ್ತಾ ಇದೆ. ನೋಡಿ, ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಜಂಟಿಯಾಗಿ ವಿಶ್ವದ ಅತಿ ದೊಡ್ಡ ಫುಟ್ಬಾಲ್ ಮಹಾಸಮರವನ್ನು ಆಯೋಜನೆ ಮಾಡ್ತಾ ಇದೆ. ಇವತ್ತು ಅಧಿಕೃತವಾಗಿ ಅದಕ್ಕೆ ಚಾಲನೆ ಸಿಗ್ತಾ ಇರೋದು. 48 ತಂಡಗಳಿರುತ್ತೆ, 12 ವಿಭಾಗಗಳಲ್ಲಿ 104 ಪಂದ್ಯಗಳಾಗುತ್ತೆ. ಈ ಪಂದ್ಯಗಳಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ದೊಡ್ಡ ಮಟ್ಟದ ಹಣದ ರೂಪದಲ್ಲೂ ಕೂಡ ಬಹುಮಾನಗಳು ಸಿಗುತ್ತೆ. ಅನೇಕ ಪ್ರತಿಭೆಗಳು ಈ ಮಹಾಸಮರದಲ್ಲಿ ಹೊರಹೊಮ್ಮೋದು. ಹಾಗಾದರೆ ಏನೇನಾಗುತ್ತೆ, ಯಾವೆಲ್ಲ ತಂಡಗಳು ಭಾಗಿಯಾಗ್ತಾ ಇದೆ, ಯಾವ್ಯಾವ ನಾಯಕರುಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ, ಎಲ್ಲಕ್ಕಿಂತ ವಿಶೇಷವಾಗಿ ನಿಮ್ಮ ZEE5 ನೆಟ್ವರ್ಕ್ ಇದನ್ನು ಪ್ರಸಾರ ಮಾಡ್ತಾ ಇದೆ. ಈ ಪ್ರಸಾರಣದ ಒಪ್ಪಂದವನ್ನು ಮಾಡಿಕೊಂಡಿದೆ. ಮುಂದಿನ 8 ವರ್ಷಗಳ ಎಲ್ಲ ಫುಟ್ಬಾಲ್ ಪಂದ್ಯಾವಳಿಗಳನ್ನು ಕೂಡ ನಿಮ್ಮ ಮುಂದೆ ತೆರೆದಿಡುತ್ತೆ. ನೀವು ಕೂಡ ಮನೆಯಲ್ಲೇ ಕುಳಿತುಕೊಂಡು ಇದನ್ನು ನೋಡ್ಬೋದು. ಎಲ್ಲ ವಿಚಾರದ ಬಗ್ಗೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಫಿಫಾ ವಿಶ್ವಕಪ್ ಮಹಾಸಮರ ಜೂನ್ 11ರಿಂದ ಜುಲೈ 20ರವರೆಗೆ ಅಮೆರಿಕ, ಮೆಕ್ಸಿಕೋ, ಕೆನಡಾದಲ್ಲಿ ಈ ಫುಟ್ಬಾಲ್ ಜಾತ್ರೆ ಶುರು. ಇತಿಹಾಸದಲ್ಲೇ ಮೊದಲ ಬಾರಿಗೆ 32 ತಂಡಗಳ ಬದಲಾಗಿ 48 ತಂಡಗಳು ಭಾಗವಹಿಸ್ತಾ ಇರೋದು. 48 ತಂಡಗಳು, ಒಟ್ಟು 12 ಗುಂಪು, 104 ಪಂದ್ಯಗಳು ಇರುತ್ತೆ. ಜೂನ್ 12ರಿಂದ ಭಾರತೀಯ ಕಾಲಮಾನದಲ್ಲಿ ಪಂದ್ಯಗಳ ನೇರ ಪ್ರಸಾರ ಎಲ್ಲ ಆರಂಭ ಆಗುತ್ತೆ. ಜುಲೈ 20ನೇ ತಾರೀಕಿಗೆ ಮೆಟ್ ಲೈಫ್ ಕ್ರೀಡಾಂಗಣದಲ್ಲಿ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ನಡೆಯೋದು. ಮೆಟ್ ಲೈಫ್ ಕ್ರೀಡಾಂಗಣದಲ್ಲಿ ಇದೀಗ ಫಿಫಾ ವಿಶ್ವಕಪ್ ಆವೃತ್ತಿಯನ್ನು ಒಂದು ಧ್ಯೇಯದೊಂದಿಗೆ ಆರಂಭ ಮಾಡ್ತಾ ಇದ್ದಾರೆ. ಜಗತ್ತನ್ನು ಫುಟ್ಬಾಲ್ ಒಗ್ಗೂಡಿಸುತ್ತೆ ಅನ್ನೋದು 2026ರ ಫಿಫಾ ಫುಟ್ಬಾಲ್ನ ಧ್ಯೇಯ. ಇದರ ಜೊತೆಗೆ ಏನಾಗ್ತಾ ಇದೆ ಅಂತ ಹೇಳಿದರೆ, ಆಧುನಿಕ ಫುಟ್ಬಾಲ್ ನಾನು ಅವಾಗಲೇ ಹೇಳಿದ್ನಲ್ಲ, 1840ರಿಂದ 63ರ ಅವಧಿಯಲ್ಲಿ ಇಂಗ್ಲೆಂಡ್ನಲ್ಲೆಲ್ಲ ಉದಯ ಆಯಿತು. ಇದೀಗ ಫಿಫಾ 2026. ಹಾಗಾದರೆ ಯಾರು ಬೇಕಾದರೂ ಇದನ್ನು ತೆಗೆದುಕೊಂಡು ಬಿಡ್ಬೋದಾ, ಆಯೋಜಕರಾಗಿ ಬಿಡ್ಬೋದಾ? ಹಾಗಿಲ್ಲ, ಕೆಲವೊಂದಿಷ್ಟು ನಿಯಮಗಳಿದೆ ಅಲ್ಲಿ. ಏನು ನಿಯಮಗಳು? ಫಿಫಾವನ್ನು ಅದರ ಪ್ರಾಯೋಜಕತ್ವವನ್ನು ಪಡೆದುಕೊಳ್ಳೋದಕ್ಕೆ ಫಿಫಾ ಸದಸ್ಯ ದೇಶಗಳಿಗೆ ಟೂರ್ನಿಯನ್ನು ಆಯೋಜನೆ ಮಾಡುವಂಥ ಆಸಕ್ತಿಯನ್ನು ಇವರು ತಿಳಿಸಬೇಕು. ಮೊದಲು ತಿಳಿಸಿದ ನಂತರ ಒಮ್ಮೆ ಆತಿಥ್ಯವನ್ನು ವಹಿಸಿಕೊಂಡ್ರೆ ಮತ್ತೊಮ್ಮೆ ಅವರಿಗೆ ಅವಕಾಶ ಸಿಗೋದಿಲ್ಲ. ಬಿಡ್ಡಿಂಗ್ ಸಲ್ಲಿಸಿದಂತಹ ದೇಶವನ್ನು ಫಿಫಾ ಪರಿಶೀಲನೆ ಮಾಡುತ್ತೆ. ಅಲ್ಲಿ ಮೂಲಸೌಕರ್ಯಗಳು ಏನೇನಿದೆ, ಎಲ್ಲವನ್ನು ಕೂಡ ಸರ್ಕಾರದ ಒಪ್ಪಿಗೆ ಏನಿದೆ ಎಲ್ಲವನ್ನು ಪಡೆದುಕೊಂಡ ನಂತರ ಕೊನೆಯ ಪ್ರಕ್ರಿಯೆ ಭಾಗವಾಗಿ ಮತದಾನ ಆಗುತ್ತೆ. ಈ ಮತದಾನ ಭಾಗವಾಗಿ ಯಾರು ಮತದಾನದಲ್ಲಿ ಗೆಲ್ತಾರೋ ಅವರಿಗೆ ಈ ಆತಿಥ್ಯವನ್ನು ವಹಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಇದೀಗ ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 3 ದೇಶಗಳು ಸೇರಿಕೊಂಡು ಉತ್ತರ ಅಮೆರಿಕದ 16 ನಗರಗಳಲ್ಲಿ ಇಂಥದ್ದೊಂದು ಪಂದ್ಯವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಹಿಂದೆ ಏನಾಗ್ತಾ ಇತ್ತು, 32 ತಂಡಗಳಿರ್ತಿತ್ತು. ಇದೀಗ 48 ತಂಡಗಳಿಗೆ ಏರಿಕೆ ಆಗಿದೆ. 104 ಪಂದ್ಯಗಳಿರುತ್ತೆ. 39 ದಿನ, ಜೂನ್ 11ನೇ ತಾರೀಕು ಅಂದರೆ ಇವತ್ತು ಎಸ್ಟಾಡಿಯೋ ಅಜೆಕ್ಟಾ ಎನ್ನುವಂತಹ ಒಂದು ಕ್ರೀಡಾಂಗಣದಲ್ಲಿ ಶುರುವಾಗ್ತಾ ಇರೋದು. ಮೆಟ್ ಲೈಫ್ ಸ್ಟೇಡಿಯಂನಲ್ಲಿ ಅಂತಿಮ ಪಂದ್ಯ ಇದೆ. 211 ಸದಸ್ಯ ದೇಶಗಳಿದೆ ಫಿಫಾದಲ್ಲಿ ಒಟ್ಟಾರೆ. ಈ ಹಿಂದೆ ಇದ್ದಂತಹ ದೇಶಗಳ 15% ಅದು ಏಷ್ಯಾದ ತಂಡಗಳಾಗಿರ್ಬೋದು, ಬೇರೆ ಬೇರೆ ತಂಡಗಳಿಗೆ ಸಣ್ಣ ಪುಟ್ಟ ಅವಕಾಶಗಳನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ತಂಡಗಳ ಸಂಖ್ಯೆಯು ಕೂಡ ಈ ಬಾರಿ ಜಾಸ್ತಿ ಆಗಿದೆ. ಮತ್ತೊಂದು ವಿಚಾರ ಇದರಲ್ಲಿ ಅಂತ ಹೇಳಿದರೆ, ವಿಶ್ವಕಪ್ ಇತಿಹಾಸದ ರೋಚಕ ಸಂಗತಿಗಳು ಕೆಲವೊಂದಿಷ್ಟಿದೆ.
ಏನೇನು ರೋಚಕ ಸಂಗತಿಗಳು? 22 ವಿಶ್ವಕಪ್ಗಳಲ್ಲೂ ಕೂಡ ಆಡಿದ ವಿಶ್ವದ ಏಕೈಕ ತಂಡ ಯಾವುದು ಅಂತ ಹೇಳಿದ್ರೆ ಅದು ಬ್ರೆಜಿಲ್. 22 ವರ್ಲ್ಡ್ ಕಪ್ ನಡೆದಿದೆಯಲ್ಲ 1930ರಿಂದ ಇಲ್ಲಿಯ ತನಕ 22 ಪಂದ್ಯಗಳನ್ನು ಅಂದರೆ ವಿಶ್ವಕಪ್ಗಳಲ್ಲೂ ಕೂಡ ಬ್ರೆಜಿಲ್ ಭಾಗವಹಿಸಿದೆ. 5 ಬಾರಿ ಅವರು ಗೆಲುವು ಸಾಧಿಸಿದ್ದಾರೆ. 1958, 1962, 1970, 1994, 2002ರಲ್ಲಿ. ಹೀಗಾಗಿ ಇದನ್ನು 5 ಬಾರಿ ಗೆಲುವು ಸಾಧಿಸಿದ್ದಕ್ಕೆ ಪೆಂಟಾಕಾಫಿಯೋಸ್ ಅಂತಲೂ ಕರೀತಾರೆ ಬ್ರೆಜಿಲನ್ನು. ಮತ್ತೊಂದು ಕಡೆ 8 ದೇಶಗಳು ಚಾಂಪಿಯನ್ ಆಗಿದೆ. ಬ್ರೆಜಿಲ್ 5 ಬಾರಿ ಚಾಂಪಿಯನ್ನು, ಜರ್ಮನಿ 4 ಬಾರಿ, ಇಟಲಿ 4 ಬಾರಿ, ಅರ್ಜೆಂಟೀನಾ 3 ಬಾರಿ, ಫ್ರಾನ್ಸ್ 2 ಬಾರಿ, ಉರುಗ್ವೆ 2 ಬಾರಿ. ಇದೇ 1930ರ ವರ್ಲ್ಡ್ ಕಪ್ಪನ್ನು ಮೊದಲ ಬಾರಿ ಗೆದ್ದಿದ್ದು ಉರುಗ್ವೆ ಎನ್ನುವಂತಹ ದೇಶ. ಇಂಗ್ಲೆಂಡ್ 1 ಬಾರಿ, ಸ್ಪೇನ್ ಕೂಡ 1 ಬಾರಿ ಗೆದ್ದಿದೆ. ಒಟ್ಟಾರೆ 48 ತಂಡಗಳಿಂದ 1748 ಆಟಗಾರರು ಇರ್ತಾರೆ. ಇದರಲ್ಲಿ 891 ಆಟಗಾರರು ಹೊಸಬರಿರೋದು, 357 ಜನ ಹಳಬರು ಇರ್ತಾರೆ. 70% ಆಟಗಾರರಲ್ಲಿ ಮೊದಲ ವಿಶ್ವಕಪ್ಪನ್ನು ಎದುರಿಸ್ತಾ ಇದ್ದಾರೆ. ಈಗ 2026ರ ಈ ಫಿಫಾ ವರ್ಲ್ಡ್ ಕಪ್ನಲ್ಲಿ ಆಟ ಆಡುವಂಥ ಒಟ್ಟಾರೆ ಆಟಗಾರರ ಪೈಕಿ 70% ಆಟಗಾರರು ತಮ್ಮ ಮೊದಲ ವಿಶ್ವಕಪ್ಪನ್ನು ಆಟ ಆಡ್ತಾ ಇರೋದು. ಮತ್ತೊಂದು ಕಡೆ ಬ್ರೆಜಿಲ್ ಅತಿ ಹೆಚ್ಚು ಗೋಲನ್ನು ಬಾರಿಸಿದೆ, 237 ಗೋಲು. ಜರ್ಮನಿ 232 ಗೋಲ್ ಬಾರಿಸಿ 2ನೇ ಸ್ಥಾನ. ಅರ್ಜೆಂಟೀನಾ 152 ಗೋಲನ್ನು ಬಾರಿಸಿದೆ. ಮತ್ತೊಂದು ಕಡೆ ಮೆಕ್ಸಿಕೋ 3 ಬಾರಿ ವಿಶ್ವಕಪ್ ಆತಿಥ್ಯವನ್ನು ವಹಿಸಿದಂತಹ ದೇಶ ಅದು. 1970, 1986 ಮತ್ತು 2026ರಲ್ಲಿ ಈಗ ಪ್ರಸ್ತುತವಾಗಿ ಅವರೆಲ್ಲ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಫಿಲೆ ಇವರು 3 ಬಾರಿ ಗೆದ್ದಿದ್ದಾರೆ. 1958, 62 ಮತ್ತು 70. 17 ವರ್ಷಕ್ಕೆ ಫುಟ್ಬಾಲ್ ಆಟಗಾರರಾಗೆಲ್ಲ ಇವರು ಕಣಕ್ಕಿಳಿದ್ರು. ಅಲ್ಲಿಂದ ಇಲ್ಲಿಯ ತನಕ ರೋಚಕ ಪಯಣವನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದು ಕೆಲವೊಂದಿಷ್ಟು ವಿಶ್ವಕಪ್ನ ರೋಚಕ ಸಂಗತಿಗಳು. ಜರ್ಮನಿಯ ಮಿರೋಸ್ಲಾವ್ ಕ್ಲೋಸ್ 4 ವಿಶ್ವಕಪ್ಪನ್ನು ಅವ್ರು ಗೆದ್ದಿರೋದು, 16 ಗೋಲ್ ಬಾರಿಸಿದ್ದಾರೆ. ಬ್ರೆಜಿಲ್ನ ರೊನಾಲ್ಡೋ 15 ಗೋಲ್ಗಳನ್ನು ಬಾರಿಸಿರೋದು. ಇದು ವಿಶ್ವಕಪ್ನ ರಣರೋಚಕ ಮಾಹಿತಿ. ಮತ್ತೊಂದು ಕಡೆ ದಿಗ್ಗಜರ ಮುಖಾಮುಖಿಯೂ ಕೂಡ ಆಗ್ತಾ ಇದೆ. ಫಿಫಾ ವರ್ಲ್ಡ್ ಕಪ್ನಲ್ಲಿ ದಿಗ್ಗಜರ ಮುಖಾಮುಖಿ ಆಗ್ತಾ ಇರೋದು ಯಾರ್ಯಾರ್ದು? ದಿಗ್ಗಜರಾದಂತಹ ಮೆಸ್ಸಿ ಮತ್ತು ರೊನಾಲ್ಡೋಗೆ ಇದು 6ನೇ ಹಾಗೂ ಕೊನೆಯ ವಿಶ್ವಕಪ್ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಅವರ ವಯಸ್ಸಿನ ಆಧಾರದ ಮೇಲೆ ಇಂಥದ್ದೊಂದು ಅಂದಾಜು ಮಾಡಲಾಗಿದೆ. ಕೊನೆಯ ವಿಶ್ವಕಪ್ ಅಂತ. ನಾಕೌಟ್ ಹಂತದಲ್ಲಿ ಅರ್ಜೆಂಟೀನಾ ಮತ್ತು ಪೋರ್ಚುಗಲ್ ಮುಖಾಮುಖಿ ಆಗುವಂತಹ ಸಾಧ್ಯತೆ ಇದೆ. ಕ್ವಾರ್ಟರ್ ಫೈನಲ್ ಮತ್ತು ಫೈನಲ್ನಲ್ಲಿ ಎದುರಾಗಬಲ್ಲಂತಹ ಆಧುನಿಕ ಫುಟ್ಬಾಲ್ ದಂತಕಥೆಗಳು ಅಂತ ಈ ಫುಟ್ಬಾಲ್ನ ಧ್ರುವ ತಾರೆ ಅಂತ ಲಿಯೋನೆಲ್ ಮೆಸ್ಸಿ ಮತ್ತು ರೊನಾಲ್ಡೋ ಅವರಿಗೆ ಕರೀತಾರೆ. ಇದು 6ನೇ ವರ್ಲ್ಡ್ ಕಪ್ ಅವರದು. ಇತಿಹಾಸದಲ್ಲಿ ಯಾರೂ ಕೂಡ ಈ ಪರಿಪ್ರಮಾಣದಲ್ಲಿ ಆಟವನ್ನು ಆಡಿಲ್ಲ. 2006ರಲ್ಲಿ ಜರ್ಮನಿ ವರ್ಲ್ಡ್ ಕಪ್ ಫಸ್ಟು. ಅದಾದ ನಂತರ ರೊನಾಲ್ಡೋ ಅವರು 2006, 2010, 2014, 18, 2022 ಆ್ಯಸ್ ಇಟ್ ಈಸ್ ಮೆಸ್ಸಿ ಅವರು ಕೂಡ ಅದೇ ಪರಿಪ್ರಮಾಣದಲ್ಲಿ ಆಟ ಆಡಿದ್ದಾರೆ. ಮತ್ತೊಂದು ಕಡೆ ಅರ್ಜೆಂಟೀನಾ ಮತ್ತು ಪೋರ್ಚುಗಲ್ ಇವೆಲ್ಲ ನಾಕೌಟ್ ಪಂದ್ಯಕ್ಕೆ ಹೋಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ ಗಿಲ್ಬೋರ್ಟ್ ಮೂರಾ ಅನ್ನುವಂತಹ ಆಟಗಾರ, ಈ ಮೆಕ್ಸಿಕೋದ ಆಟಗಾರ, ಈ ಕಿರಿಯ ಆಟಗಾರ ಆಯಿತಾ, 17 ವರ್ಷ. 15 ವರ್ಷಕ್ಕೆ ಇವರು ಗೋಲ್ ಬಾರಿಸಿದ್ರು ಸ್ಥಳೀಯ ಮಟ್ಟದಲ್ಲಿ ಆಟ ಆಡಿದಂತಹ ಸಮಯದಲ್ಲಿ. ಇವರಿಗೆ 17 ವರ್ಷ. ಇವರು ಫಿಫಾ ವರ್ಲ್ಡ್ ಕಪ್ ಈ ಬಾರಿ ಆಡ್ತಿದ್ದಾರೆ. ಮತ್ತೊಂದು ಕಡೆ ಹಿರಿಯ ಆಟಗಾರ ಕ್ರೇಗ್ ಗೋರ್ಡನ್ ಅಂತ 43 ವರ್ಷ, ಸ್ಕಾಟ್ಲ್ಯಾಂಡ್ನವರು ಇವರು. 2001ರಲ್ಲಿ ವೃತ್ತಿ ಜೀವನವನ್ನು ಆರಂಭ ಮಾಡಿದ್ರು ಇವರು. ಅದಾದ ನಂತರ ಅವರಿಗೆ ಕೆಲವೊಂದಿಷ್ಟು ಅನಾರೋಗ್ಯ ಸಮಸ್ಯೆಗಳೆಲ್ಲ ಕಾಡಿತ್ತು. ಇವೆಲ್ಲದರ ನಡುವೆ ಅವೆಲ್ಲದರಿಂದ ಚೇತರಿಸಿಕೊಂಡು ಒನ್ಸ್ ಅಗೇನ್ ಅವರು ಫಿಫಾ ವರ್ಲ್ಡ್ ಕಪ್ಗೆ ಬಂದಿದ್ದಾರೆ. ಮತ್ತೊಂದು ಕಡೆ ರೊನಾಲ್ಡೋ ಅವರಿಗೆ ಒಂದು ಇತಿಹಾಸ ಬರೆಯುವಂಥ ಹಠ ಇದೆ. ವೃತ್ತಿ ಜೀವನದಲ್ಲಿ ಅನೇಕ ಪ್ರಶಸ್ತಿಗಳನ್ನು ರೊನಾಲ್ಡೋ ಅವರು ಗೆದ್ದಿದ್ದಾರೆ ಫುಟ್ಬಾಲ್ ವಿಚಾರದಲ್ಲಿ. ಆದರೆ ಫಿಫಾ ವರ್ಲ್ಡ್ ಕಪ್ ಟ್ರೋಫಿಯನ್ನು ಇದುವರೆಗೂ ಕೂಡ ಗೆದ್ದಿಲ್ಲ. ಹೀಗಾಗಿ ಅವರದ್ದು ಕೊನೆಯ ವರ್ಲ್ಡ್ ಕಪ್ ಅಂತ ಹೇಳಲಾಗುತ್ತೆ. ಆ ಕೊನೆಯ ವರ್ಲ್ಡ್ ಕಪ್ಪನ್ನು ಗೆಲ್ಲುವ ಮುಖಾಂತರ ಕೊನೆಗೊಳಿಸಬೇಕು ಅನ್ನುವಂಥ ಆಲೋಚನೆ. ಹೀಗಾಗಿ ಒಂದು ದಾಖಲೆಯನ್ನು ಬರೆಯೋದಕ್ಕೆ ಅವರು ಮುಂದಾಗ್ತಿದ್ದಾರೆ. ಮತ್ತೊಂದು ಕಡೆ ಈ ಪ್ರತಿ ವಿಶ್ವಕಪ್ನಲ್ಲೂ ಕೂಡ ಒಂದೊಂದು ಗೋಲ್ ಬಾರಿಸಿದಂತಹ ದಾಖಲೆ ಇದೆ. ಅದರಲ್ಲೂ ಕೂಡ ಒಂದು ವಿಶಿಷ್ಟ ದಾಖಲೆಯನ್ನು ಹೊಂದಿದ್ದಾರೆ. ಮೆಸ್ಸಿ ಕಪ್ ಗೆಲ್ಲುವ ತವಕ ಇದೆ. ಆ ಮುಖಾಂತರ ಸತತವಾಗಿ ಕಪ್ ಗೆದ್ದಂತಹ ಒಂದು ತಂಡ ಎನ್ನುವಂಥ ಒಂದು ಇತಿಹಾಸವನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಅವರು ಹೋಗ್ತಾ ಇದ್ದಾರೆ. ನೀವು ನೋಡಿ, ಇಟಲಿ 1934, 1938ರಲ್ಲಿ ಸತತವಾಗಿ 2 ಬಾರಿ ಅವರು ಗೆದ್ದಿದ್ರು. ಬ್ರೆಜಿಲ್ 1958, 1962ರಲ್ಲಿ ಅವರು ಸತತವಾಗಿ 2 ಬಾರಿ ಗೆದ್ದಿದ್ರು. ಇದೀಗ ಮೆಸ್ಸಿ ಇರುವಂತಹ ಅರ್ಜೆಂಟೀನಾ ತಂಡ 2022ರ ಕತಾರ್ ವರ್ಲ್ಡ್ ಕಪ್ನಲ್ಲಿ ಅವರು ಗೆದ್ದಿದ್ದಾರೆ. ಇದೀಗ 2026ರಲ್ಲೂ ಕೂಡ ಗೆಲ್ಲುವ ಮುಖಾಂತರ ಆ ಸಾಧನೆಯನ್ನು ಮಾಡೋದಕ್ಕೆ ಲಿಯೋನೆಲ್ ಮೆಸ್ಸಿ ಸಜ್ಜಾಗಿ ನಿಂತಿರೋದು. ಹೀಗಾಗಿ ಏನಾಗುತ್ತೆ ಅಂತ, ಸಿಮಾ ಜೂನಿಯರ್ ಅಂತ 2023ರಲ್ಲಿ ಎಡಗಾಲಿನ ಮೊಣಕಾಲಿನ ನೋವೆಲ್ಲ ಇತ್ತು ಅವರಿಗೆ, ಅದನ್ನೆಲ್ಲ ಚೇತರಿಸಿಕೊಂಡು ಅವರೆಲ್ಲ ಬಂದಿದ್ದಾರೆ. ಕಿಲಿಯನ್ ಎಂಬಾಪೆ ಅಂತ ಅತ್ಯಂತ ವೇಗ ಮತ್ತು ಬಲಿಷ್ಠ ಸ್ಟ್ರೈಕರ್ ಅಂತಲೂ ಕೂಡ ಈ ವ್ಯಕ್ತಿಯನ್ನು ಹೇಳಲಾಗುತ್ತೆ. ಇವರು ಕೂಡ ಫುಟ್ಬಾಲ್ ಸಾಮ್ರಾಜ್ಯದ ಮುಂದಿನ ದೊರೆ ಅಂತ
ಇವರನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಹೀಗಾಗಿ ಇಂತಹ ಅನೇಕ ಪ್ರತಿಭೆಗಳು ಈ ಬಾರಿಯ ಫಿಫಾ ವರ್ಲ್ಡ್ ಕಪ್ನಲ್ಲಿ ನೀವು ಕೂಡ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತೊಂದು ವಿಶೇಷ ಅಂತ ಹೇಳಿದರೆ ಈ ವಿಚಾರದಲ್ಲಿ ಫಿಫಾ ಕುಬೇರನ ಮುಂದೆ ಕ್ರಿಕೆಟ್ ಟುಸ್ ಪಟಾಕಿ. ನಾವು ಕ್ರಿಕೆಟನ್ನು ಕೋಟ್ಯಾಂತರ ಜನ ನೋಡ್ತಾರೆ ಅಂತ ನಾವೆಲ್ಲ ಹೇಳ್ತೀವಿ, ಆದರೆ ಅದಕ್ಕಿಂತಲೂ ಕೂಡ ಮೀರಿದಂತಹ ಆಟ ಇದು. ಫಿಫಾ ವಿಶ್ವಕಪ್ನ ಒಟ್ಟಾರೆ ಬಹುಮಾನದ ಮೊತ್ತ ಇದೆಯಲ್ಲ, ಅದು ಕೂಡ ಕ್ರಿಕೆಟ್ನ ಒಟ್ಟಾರೆ T20 ವರ್ಲ್ಡ್ ಕಪ್ನ ಆ ಪ್ರಶಸ್ತಿ ಮೊತ್ತವನ್ನು ಕೂಡ ಮೀರಿಸಿಬಿಡುತ್ತೆ. 58% ಜಾಸ್ತಿ ಇದೆ. ಜಸ್ಟ್ ಇಮ್ಯಾಜಿನ್, 58% ಎಷ್ಟಿದೆ? 5,600 ಕೋಟಿ ರೂಪಾಯಿ ಇರುವಂಥದ್ದು. 5,600 ಕೋಟಿ ರೂಪಾಯಿ ಇದೆ. T20 ಕ್ರಿಕೆಟ್ ವಿಶ್ವಕಪ್ಗಿಂತ ಫಿಫಾ ಬಹುಮಾನ 58 ಪಟ್ಟು ಹೆಚ್ಚು. 428 ಕೋಟಿ ರೂಪಾಯಿ ನಗದು ಫಿಫಾ ವರ್ಲ್ಡ್ ಕಪ್ ಗೆದ್ದಂತಹ ತಂಡಕ್ಕೆ ಸಿಗುವಂತಹ ಬಹುಮಾನ. ಒಟ್ಟಾರೆ ಬಹುಮಾನ ಇರೋದು 5,600 ಕೋಟಿ ರೂಪಾಯಿ. ಗೆಲ್ಲುವ ತಂಡಕ್ಕೆ 415 ಕೋಟಿ ರೂಪಾಯಿ ಸಿಗುತ್ತೆ. ರನ್ನರ್ ಅಫ್ ಆಗುವಂಥ ತಂಡಕ್ಕೆ 330 ಕೋಟಿ ರೂಪಾಯಿ ಸಿಗುತ್ತೆ. ಥರ್ಡ್ ಪ್ಲೇಸಿಗೆ ಬರುವಂತಹ ತಂಡಕ್ಕೆ 250 ಕೋಟಿ ರೂಪಾಯಿ ಸಿಗುತ್ತೆ. ಫೋರ್ತ್ ಪ್ಲೇಸಿಗೆ ಬರುವಂತಹ ತಂಡಕ್ಕೆ 210 ಕೋಟಿ ರೂಪಾಯಿ ಸಿಗುತ್ತೆ. ನಾಕ್ಔಟ್ ತಂಡಕ್ಕೆ ಅಂದರೆ 8 ತಂಡಗಳಿಗೆ 150 ಕೋಟಿ ರೂಪಾಯಿ ಸಿಗುತ್ತೆ. ಲೀಗ್ ಹಂತದಲ್ಲಿ ಹೊರಬೀಳುವಂತಹ ತಂಡಕ್ಕೆ ಅಂದರೆ ಪಾರ್ಟಿಸಿಪೇಟ್ ಮಾಡಿ ಲೀಗ್ ಹಂತದಲ್ಲಿ ಹೊರಬೀಳುವಂತಹ ತಂಡಕ್ಕೆ 75 ಕೋಟಿ ರೂಪಾಯಿ ಸಿಗುತ್ತೆ. 75 ಕೋಟಿ ರೂಪಾಯಿ ಸಿಗುತ್ತೆ. ನೀವು 2022ರಲ್ಲಿ 3,650 ಕೋಟಿ ರೂಪಾಯಿ ಇತ್ತು. 2018ರಲ್ಲಿ 3,320 ಕೋಟಿ ಇತ್ತು. 2014ರಲ್ಲಿ 2,970 ಕೋಟಿ ರೂಪಾಯಿ ಇತ್ತು. ಇದು ವರ್ಲ್ಡ್ ಕಪ್ನಲ್ಲಿ. ನೀವು ಅದೇ T20 ವರ್ಲ್ಡ್ ಕಪ್ಪಿಗೆ ಬನ್ನಿ. ಮೊನ್ನೆ ಇಂಡಿಯಾ ಮತ್ತು ಶ್ರೀಲಂಕಾದ ಜಂಟಿ ನಡೀತಲ್ಲ, ಆ ಸಮಯದಲ್ಲಿ T20 ವರ್ಲ್ಡ್ ಕಪ್ನಲ್ಲಿ 96 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇದರರ್ಥ ಈ ಫುಟ್ಬಾಲ್ ಆಟವನ್ನು ಆಡುವಂತಹ ನಾಕ್ಔಟ್ ಅಂದರೆ ಅವರು ಲೀಗ್ ಹಂತದಲ್ಲೇ ಹೊರಬೀಳುವಂತಹ ತಂಡಗಳಿಗೆ ಸಿಗುತ್ತಲ್ಲ 75-80 ಕೋಟಿ ರೂಪಾಯಿ ಹಣ, ಅದು ಕ್ರಿಕೆಟ್ಗೆ ಸಾಮ್ಯತೆ ಆಗಿಬಿಡುತ್ತೆ. ಆದರೆ ಇಲ್ಲಿ ಗೆದ್ದವರಿಗೆ ಸಿಗುವಂತಹ ಬಹುಮಾನ 415 ಕೋಟಿ ರೂಪಾಯಿ. ಹೀಗಾಗಿ ಅಜಗಜಾಂತರ ವ್ಯತ್ಯಾಸ ಇದೆ ಕ್ರಿಕೆಟ್ ಮತ್ತು ಫುಟ್ಬಾಲ್ಗೆ. ಮತ್ತೊಂದು ಕಡೆ ಫಿಫಾ ವರ್ಲ್ಡ್ ಕಪ್ನಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಮಾಡಲಾಗಿದೆ. ಬಾಯಿ ಮುಚ್ಚಿಕೊಂಡ್ರೆ ನೇರವಾಗಿ ರೆಡ್ ಕಾರ್ಡ್. ಏನಿದು ರೆಡ್ ಕಾರ್ಡ್? ಪಾರದರ್ಶಕತೆಗಾಗಿ ಫಿಫಾದಿಂದ ಜಾರಿಗೆ ಬಂದಿದೆ ಕಠಿಣ ಮತ್ತು ವಿಚಿತ್ರ ನಿಯಮಗಳು. ಕೆಲವೊಂದಿಷ್ಟು ನಿಯಮಗಳು ಬಂದಿದೆ. ವಾಗ್ವಾದದ ವೇಳೆ ಬಾಯಿಯನ್ನು ಅಥವಾ ಕೈ ಜರ್ಸಿಯಿಂದ ಮುಚ್ಚಿಕೊಂಡ್ರೆ ರೆಡ್ ಕಾರ್ಡ್ ಅಂತೆ. ಸಮಯ ವ್ಯರ್ಥವನ್ನು ತಡೆಯುವುದಕ್ಕೆ ಸಬ್ಸ್ಟಿಟ್ಯೂಟ್ ಆಟಗಾರನಿಗೆ ಕೇವಲ 10 ಸೆಕೆಂಡ್ ಅವಕಾಶವನ್ನು ಕೊಟ್ಟಿದ್ದಾರೆ. ಥ್ರೋ ಇನ್ ಮತ್ತು ಗೋಲ್ ಕಿಕ್ಗಳಿಗೆ 5 ಸೆಕೆಂಡ್ ರೂಲ್ಸ್ ತಪ್ಪಿದರೆ ಎದುರಾಳಿಗೆಲ್ಲ ಅವಕಾಶ ಅಂತೆ. ತೀರ್ಪುಗಾರರ ವಿರುದ್ಧ ಪ್ರತಿಭಟಿಸಿ ಮೈದಾನ ಬಿಟ್ಟರೆ ತಂಡಕ್ಕೆ ಶಾಶ್ವತ ಬಹಿಷ್ಕಾರವನ್ನು ಹಾಕುವಂಥ ದೃಷ್ಟಿ ಇದು. ಮೈದಾನದಲ್ಲಿ ಎದುರಾಳಿ ಆಟಗಾರರು ಅಥವಾ ರೆಫರಿ ಜೊತೆಗೆ ಏನಾದರೂ ವಾಗ್ವಾದ ನಡೆಸುವಂತಹ ಸಮಯದಲ್ಲಿ ಯಾವುದೇ ಆಟಗಾರ ಕೈ ಜರ್ಸಿ ಅಥವಾ ತೋಳಿನಿಂದ ಬಾಯಿ ಮುಚ್ಚಿಕೊಂಡ್ರೆ ಮಾತನಾಡುವಂತಿಲ್ಲ ಅಂತ ಒಂದು ನಿಯಮ. ಯಾಕೆ? ಇಲ್ಲಿ ಜನಾಂಗೀಯ ನಿಂದನೆ ಆಗಬಹುದು ಮತ್ತು ಅಸಭ್ಯ ವರ್ತನೆಯನ್ನು ಮಾಡಬಹುದು ಅನ್ನುವ ಕಾರಣಕ್ಕಾಗಿ ಈ ನಿಯಮವನ್ನು ತಂದಿದ್ದಾರೆ. ಆಟಗಾರರು ಸಮಯವನ್ನು ವ್ಯರ್ಥ ಮಾಡಬಾರದು ಅನ್ನುವ ಕಾರಣಕ್ಕಾಗಿ ಥ್ರೋ ಇನ್ ಮತ್ತು ಗೋಲ್ ಕಿಕ್ ಪಡೆಯುವುದಕ್ಕೆ 5 ಸೆಕೆಂಡ್ಗಳ ಏನೋ ಸಮಯವನ್ನು ನಿಗದಿಪಡಿಸಲಾಗಿದೆ. ಮತ್ತೊಂದು ಕಡೆ ಸುಳ್ಳು ಗಾಯದ ನಾಟಕ ಆಡೋದನ್ನು ಕೂಡ ತಡೆಯೋದಕ್ಕೆ ಅಲ್ಲಿ ಒಂದು ನಿಯಮವನ್ನು ತಂದಿದ್ದಾರೆ. ಗಾಯಗಳಿಗೆ ಆದವರಿಗೆ 1 ನಿಮಿಷ ಹೊರಗಡೆ ಹೋಗಬೇಕು ಅನ್ನುವಂಥ ಒಂದು ಕಡ್ಡಾಯವನ್ನೆಲ್ಲ ನಿಯಮಗಳನ್ನು ತೆಗೆದುಕೊಂಡು ಬಂದು ಇಂಥದ್ದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಥ್ರೋ ಇನ್ ಗೋಲ್ ಕಿಕ್ಗಳಿಗೆ 5 ಸೆಕೆಂಡ್ಗಳ ಕಟ್ಟುನಿಟ್ಟಿನ ನಿಯಮ ಇದೆ. ನಿಗದಿತ ಸಮಯದಲ್ಲಿ ಆಟವನ್ನು ಆರಂಭ ಮಾಡದೇ ಇದ್ದರೆ ಎದುರಾಳಿ ತಂಡಕ್ಕೆ ಅವಕಾಶಗಳನ್ನು ಕೊಡಲಾಗುತ್ತೆ ಅಂತ. ಇನ್ನು ರೆಫರಿಗಳ ತೀರ್ಪನ್ನು ಏನಾದರೂ ಪ್ರತಿಭಟನೆ ಮಾಡಿದರೆ ಆಟಗಾರ ಅಥವಾ ತಂಡವನ್ನು ಮೈದಾನದಿಂದ ಹೊರ ನಡೆದರೆ ಅವರಿಗೆ ರೆಡ್ ಕಾರ್ಡ್ ಜೊತೆಗೆ ಪಂದ್ಯದಲ್ಲಿ ಸೋಲನ್ನು ಘೋಷಣೆ ಮಾಡೋದಕ್ಕೆ ಈ ಬಾರಿಯ ಫಿಫಾ ವರ್ಲ್ಡ್ ಕಪ್ನಲ್ಲಿ ನಿಯಮಗಳನ್ನು ರೂಪಿಸಲಾಗಿದೆ. ಮತ್ತೊಂದು ಝೀ ನೆಟ್ವರ್ಕ್ನಲ್ಲಿ ಫಿಫಾ ನೇರ ಪ್ರಸಾರದ ವೈಭವ ಇರುತ್ತೆ. ಝೀ ನೆಟ್ವರ್ಕ್ನಲ್ಲಿ ಒಪ್ಪಂದ ಆಗಿದೆ ಫಿಫಾ ವರ್ಲ್ಡ್ ಕಪ್. ಝೀ ಮತ್ತು ಒಪ್ಪಂದ ಆಗಿರೋದು ಪ್ರಸಾರದ ಹಕ್ಕನ್ನು ಇದೀಗ ಝೀ ಎಂಟರ್ಟೈನ್ಮೆಂಟ್ ಪಡೆದುಕೊಂಡಿದೆ. ಆ ಮುಖಾಂತರ ಭಾರತದಲ್ಲಿ ಫಿಫಾ ಪ್ರಸಾರದ ಹಕ್ಕನ್ನು ಝೀ ಎಂಟರ್ಟೈನ್ಮೆಂಟ್ ಪಡೆದುಕೊಂಡಿರೋದು. ನೀವು ಮನೆಯಲ್ಲಿ ಕೂಡ ಕುಳಿತುಕೊಂಡು ZEE5 ಮತ್ತು ಯುನೈಟ್ 8 ಸ್ಪೋರ್ಟ್ಸ್ ಮುಖಾಂತರ ನೀವು ಪಂದ್ಯಗಳನ್ನು ವೀಕ್ಷಣೆ ಮಾಡಬಹುದು. ಇಂಥದ್ದೊಂದು ಅವಕಾಶ ಇದೆ. 2026ರಿಂದ 2034ರವರೆಗಿನ ಎಲ್ಲ ಫಿಫಾ ಪಂದ್ಯಗಳು ಇನ್ನು ಝೀನಲ್ಲೇ ಲಭ್ಯ ಇರುತ್ತೆ. ಯುನೈಟ್ 8 ಸ್ಪೋರ್ಟ್ಸ್ ಮತ್ತು ಡಿಜಿಟಲ್ನಲ್ಲೇ ZEE5 ಮುಖಾಂತರ ನೇರ ಪ್ರಸಾರ ಆಗುತ್ತೆ. ಹಿಂದಿ ಮತ್ತು ಇಂಗ್ಲಿಷ್ ಕಾಮೆಂಟ್ರಿಗಳಲ್ಲಿ ನೀವು ಪಂದ್ಯಗಳನ್ನು ನೋಡುವಂತಹ ಭರ್ಜರಿ ಅವಕಾಶ ಸಿಗೋದು. DD ಸ್ಪೋರ್ಟ್ಸ್ ಮುಖಾಂತರವೂ ಕೂಡ ಆಯ್ದ ಪಂದ್ಯಗಳ ಉಚಿತ ವೀಕ್ಷಣೆಗೆ ಇದೀಗ ಝೀ ಸಂಸ್ಥೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಅಂದರೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಭಾರತದಲ್ಲೂ ಕೂಡ ಫುಟ್ಬಾಲ್ ನೋಡೋದಕ್ಕೆ. ಹೀಗಾಗಿ ಝೀ ಎಂಟರ್ಟೈನ್ಮೆಂಟ್ ಸಂಸ್ಥೆ ಭರ್ಜರಿ ಸಿಹಿ ಸುದ್ದಿಯನ್ನು ಕೊಟ್ಟು ಬಹುನಿರೀಕ್ಷಿತ ಫಿಫಾ ವಿಶ್ವಕಪ್ 2026 ಅಧಿಕೃತ ನೇರ ಪ್ರಸಾರದ ಹಕ್ಕನ್ನು ಇದೀಗ ಝೀ ಎಂಟರ್ಟೈನ್ಮೆಂಟ್ ಪಡೆದುಕೊಂಡಿದೆ. ಇದು ವಿಶ್ವಕಪ್ ಮಾತ್ರವಲ್ಲದೆ 2026ರಿಂದ 2034 ಅಂದರೆ 8 ವರ್ಷಗಳ ಈ ಅವಧಿಗಳ ಕಾಲ ಎಲ್ಲ ಫಿಫಾ ಪೂರ್ವಾಪರ ಮೆಗಾ ಟೂರ್ನಿಗಳು ಝೀ ನೆಟ್ವರ್ಕ್ನಲ್ಲಿ ನಿಮಗೆಲ್ಲ ಲಭ್ಯ ಆಗುತ್ತೆ.
ಟಿವಿಯಲ್ಲಿ ನಾನು ವೀಕ್ಷಣೆ ಮಾಡ್ತೀನಿ ಅಂತ ಹೇಳಿದರೆ ಝೀ ಸಂಸ್ಥೆ ನೂತನವಾಗಿ ಆರಂಭ ಮಾಡಿರುವಂತಹ ಯುನೈಟ್ 8 ಸ್ಪೋರ್ಟ್ಸ್ ಚಾನಲ್ಗಳು ಮತ್ತು ಡಿಜಿಟಲ್ ವೀಕ್ಷಕರಿಗಾಗಿ ZEE5 OTT ಪ್ಲಾಟ್ಫಾರ್ಮ್ ಮುಖಾಂತರ ಮಲ್ಟಿ ಕ್ಯಾಮ್ರಾ ವೀಕ್ಷಣೆಯ ಒಂದು ಅದ್ಭುತ ಅವಕಾಶವನ್ನು ಇದೀಗ ಕೊಡಲಾಗಿದೆ. ಹೈ ಡೆಫಿನಿಷನ್ ನೇರ ಪ್ರಸಾರ ಕೂಡ ಆಗುತ್ತೆ. ವಿಶ್ವ ದರ್ಜೆಯ ಈ ಫುಟ್ಬಾಲ್ ಹಬ್ಬವನ್ನು ಭಾರತೀಯ ಅಭಿಮಾನಿಗಳು ಮನೆಯಲ್ಲೇ ಕುಳಿತುಕೊಂಡು ನೋಡೋದಕ್ಕೆ ಇದೀಗ ಝೀ ಎಂಟರ್ಟೈನ್ಮೆಂಟ್ ಅವಕಾಶವನ್ನು ಕೊಟ್ಟಿದೆ. ನೀವು ಕೂಡ ಒಂದೇ ಕ್ಲಿಕ್ನಲ್ಲಿ ಮನೆಯಲ್ಲೇ ಕುಳಿತುಕೊಂಡು ಒಟ್ಟಾರೆ ಫುಟ್ಬಾಲ್ ಪಂದ್ಯಗಳನ್ನು ನೋಡಬಹುದು, ಆನಂದಿಸಬಹುದು, ನಿಮ್ಮ ತಂಡಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬಹುದು.